ವಿಎಚ್ಪಿ ವಿರುದ್ಧ ಸಿಡಿದಂತಹ ಮೋದಿ ಸಂಪುಟ ಸಚಿವ ಬಾನು ದಸರಾ ವಿವಾದ ಹೊತ್ತಲ್ಲಿ ಸ್ಫೋಟಕ ಬೆಳವಣಿಗೆ ಸಿಕ್ಕಿದೆ. ನವರಾತ್ರಿಯ ಗಾರ್ಭಾರ್ ಈ ಒಂದು ಕಾರ್ಯಕ್ರಮದ ವಿಚಾರದಲ್ಲೂ ಕೂಡ ರಾಜಕೀಯ. ಈ ಕಾರ್ಯಕ್ರಮಗಳಲ್ಲಿ ಹಿಂದೂಗಳಿಗೆ ಮಾತ್ರ ಪ್ರವೇಶ ಅಂತಿರುವಂತಹ ವಿಎಚ್ಪಿ ವಿಎಚ್ಪಿ ವಿರುದ್ಧ ಸಿಡಿದಂಥ ಮೋದಿ ಸಂಪುಟ ಸಚಿವ ಬಾನು ದಸರಾ ವಿವಾದದ ಹೊತ್ತಲ್ಲೇ ಸ್ಫೋಟಕ ಬೆಳವಣಿಗೆ. ನವರಾತ್ರಿಯ ಗಾರ್ಭಾ ಎನ್ನುವಂತಹ ಕಾರ್ಯಕ್ರಮದಲ್ಲಿ ವಿವಾದ ಶುರುವಾಗಿದೆ ರಾಜಕೀಯ. ಈ ಕಾರ್ಯಕ್ರಮಗಳಲ್ಲಿ ಹಿಂದೂಗಳಿಗೆ ಮಾತ್ರ ಪ್ರವೇಶ ಎಂದಿರುವಂತಹ ವಿಎಚ್ಪಿ ಲವ್ ಜಿಹಾದ್ ತಪ್ಪಿಸಲು ಆಧಾರ್ ಕಾರ್ಡ್ ಪರಿಶೀಲಿಸಲು ಸಲಹೆ. ಗಾರ್ಭಾ ವೇಳೆ ಹಿಂದೂಯೇತರಗಳಿಗೆ ಅವಕಾಶವನ್ನು ನೀಡಬಾರದು ಅಂತ ಹೇಳಿ ವಿಎಚ್ಪಿ ಹೇಳಿರುವಂಥದ್ದು. ಇದಕ್ಕೆ ಫುಲ್ ಗರಂ ಆಗಿರುವಂತಹ ಕೇಂದ್ರ ಮಂತ್ರಿ ರಾಮದಾಸ್ ಅಂಠಾವಡೆ ಹೀಗೆ ಹೇಳೋದಕ್ಕೆ ವಿಶ್ವ ಹಿಂದೂ ಪರಿಷತ್ ಅಂದ್ರೆ ವಿಎಚ್ಪಿ ಯಾರು ಅಂತಹ ಕರೆಗಳು ಹಿಂಸಾಚಾರ ಆಹ್ವಾನ ಮಾಡಲಿಕ್ಕೆ ಆ ರೀತಿಯಾಗಿ ಇರುತ್ತೆ ಅದು ಕಾಣಿಸುತ್ತೆ. ಈ ಕೆರೆಯಿಂದ ಏನಾದರೂ ಹೆಚ್ಚು ಕಮ್ಮಿ ಆದರೆ ವಿಎಚ್ಪಿಎ ಹೊಣೆ ಆಗತ್ತೆ. ಕೇಂದ್ರ ಸಾಮಾಜಿಕ ನ್ಯಾಯದ ರಾಜ್ಯ ಸಚಿವರಾಗಿರುವಂತಹ ಅಠಾವಳೆ ವಾರ್ನಿಂಗ್ ಅನ್ನ ನೀಡಿರುವಂಥದ್ದು. ಎಸ್ ವೀಕ್ಷಕರೇ, ಬಾನು ಮುಸ್ತಾಕ್ ಈ ಒಂದು ಮೈಸೂರು ದಸರಾ ಉದ್ಘಾಟನೆ ಮಾಡೋ ಹಾಗಿಲ್ಲ ಅಂತ ಹೇಳಿ ವಿವಾದಗಳು ಹುಟ್ಟುಕೊಂಡಿತ್ತು. ಅದಕ್ಕೆಲ್ಲ ತೆರೆ ಬಿದ್ದಿದೆ. ಈಗ ಮತ್ತೊಂದು ವಿಚಾರ ವಿವಾದಕ್ಕೆ ಸಿಲುಕಿಕೊಂಡಿದೆ. ವಿಎಚ್ಪಿ ವಿರುದ್ಧ ಈಗ ಮೋದಿ ಸಂಪುಟ ಸಚಿವ ತಿರುಗಿ ಬಿದ್ದಿರುವಂತಹ ಘಟನೆ ನಡೆದಿದೆ. ಬಾನು ದಸರಾ ಹೊತ್ತಿನಲ್ಲೇ ವಿವಾದದ ಹೊತ್ತಿನಲ್ಲೇ ಇದೊಂದು ಸ್ಫೋಟಕ ಬೆಳವಣಿಗೆ ಆಗಿದೆ. ನವರಾತ್ರಿಯ ಗಾರ್ಭಾ ಕಾರ್ಯಕ್ರಮದ ವಿಚಾರದಲ್ಲೂ ಕೂಡ ರಾಜಕೀಯ. ಈ ಒಂದು ಕಾರ್ಯಕ್ರಮದಲ್ಲಿ ಹಿಂದೂಗಳಿಗೆ ಮಾತ್ರ ಪ್ರವೇಶ ಅಂತ ಹೇಳಿ ವಿಎಚ್ಪಿ ಹೇಳಿರುವಂಥದ್ದು. ಲವ್ ಜಿಹಾದ್ ಅನ್ನು ತಪ್ಪಿಸಲಿಕ್ಕೆ ಇದು ಆಧಾರ್ ಕಾರ್ಡ್ ಪರಿಶೀಲಿಸುವಂತೆ ಸಲಹೆಯನ್ನ ನೀಡಲಾಗಿದೆ. ಗಾರ್ಭಾ ವೇಳೆ ಹಿಂದೂಯೇತರರಿಗೆ ಅವಕಾಶವನ್ನು ನೀಡಬಾರದು ಅಂತ ಹೇಳಿ ವಿಎಚ್ಪಿ ಹೇಳಿದಂಥದ್ದು. ಇದಕ್ಕೆ ಫುಲ್ ಗರಂ ಆಗಿರುವಂತಹ ಕೇಂದ್ರದ ಮಂತ್ರಿ ರಾಮದಾಸ್ ಅಠಾವಳೆ ಹೀಗೆ ಹೇಳೋದಕ್ಕೆ ವಿಶ್ವ ಹಿಂದೂ ಪರಿಷತ್ ಯಾರು ಅಂತಹ ಕರೆಗಳು ಹಿಂಸಾಚಾರಕ್ಕೆ ಆಹ್ವಾನ ಮಾಡದಂತೆ ಸಮ ಅಂತ ಹೇಳಿ ಆಕ್ರೋಶ ಹೊರಹಾಕಿದ್ದಾರೆ. ಈ ಕರೆಯಿಂದ ಏನಾದರೂ ಹೆಚ್ಚು ಕಮ್ಮಿ ಆದರೆ ವಿಎಚ್ಪಿಎ ಹೊಣೆ. ಕೇಂದ್ರ ಸಾಮಾಜಿಕ ನ್ಯಾಯದ ರಾಜ್ಯ ಸಚಿವ ಅಠಾವಳೆ ವಾರ್ನಿಂಗ್ ಅನ್ನು ನೀಡಿದ್ದಾರೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.